ಹಲೋ ನಮಸ್ಕಾರ. ದಾಸವಾಳ ಗಿಡಗೆಲ್ಲ ಗೊಬ್ಬರ ಹಾಕೋಣ ಅಂತ ತಗೊಂತಿದ್ದೆ. ತುಳಸಿ ಪಾಟು ಸಿಮೆಂಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಯೂಸ್ ಮಾಡಿದೀನಿ. ಬೇರೆ ಗಿಡಕ್ಕೆಲ್ಲ ಒಂದ್ ಕೈ ಹಿಡಿಯಷ್ಟು ಹಾಕ್ಬೇಕು. ಶೋ ಗಿಡಕ್ಕೆ ನಾನು ಹಾಕ್ತಿಲ್ಲ, ಬರೀ ದಾಸವಾಳ ರೋಸ್ ಗಿಡಕ್ಕೆ ಮಾತ್ರ ಹಾಕ್ತಿರೋದು. ಕಾಫಿ ತೋಟಕ್ಕೆ ಯಾವ ಗೊಬ್ಬರ ಯೂಸ್ ಮಾಡ್ತೀವಿ ಅದನ್ನೇ ಹಾಕ್ತೀನಿ ನಾನು ಯಾವಾಗ್ಲೂ ತಂದಾಗ. ಕಾಫಿ ತೋಟಕ್ಕೆ 3 ರೌಂಡ್ ಗೊಬ್ಬರ ಹಾಕ್ದಾಗ ಇದಕ್ಕೂ ಸಹ 3 ರೌಂಡ್ ಹಾಕ್ತೀನಿ. ಹಾಗೆ ದನದ ಗೊಬ್ಬರನು ಕೂಡ ಯೂಸ್ ಮಾಡ್ತೀವಿ. ಸೈಡಿಗೆಲ್ಲ ಗಿಡ ಹಾಕ್ಬೇಕಾದ್ರೆ ಕಾಡ್ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗಿಡ ಹಾಕಿರೋದು. ರೀಸೆಂಟ್ ಆಗಿ ತಂದಿದ್ದು ಪಾಟು ಇದಕ್ಕೆಲ್ಲ ಒಂದ್ 4 ಕಾಳು ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಅಂತೂ ಸುಟ್ಟೆ ಹೋಗುತ್ತೆ ಚಿಕ್ಕ ಚಿಕ್ಕ ಪಾಟ್ ಅಲ್ಲಿ. ಈ ತರ ಗೊಬ್ಬರ ಸ್ಪ್ರೇ ಮಾಡೋದ್ರಿಂದ ಇನ್ನೂ ಗಿಡ ನೀಟಾಗಿ ಬರುತ್ತೆ. ಗೊಬ್ಬರ ಹಾಕಿ 2 ಡೇಸ್ ನೋಡಿದ್ರೆ ಎಲೆ ಕಲರೇ ಚೇಂಜ್ ಇರುತ್ತೆ. ಲಾಸ್ಟ್ ಇಯರ್ದು ಸ್ವಲ್ಪ ಮೆಣಸು ಉಳ್ದಿತ್ತು, ಅದಕ್ಕೆ ಕೂಡ 2 ಕಾಳು ಹಾಕ್ತೆ. ಮೀನ್ ತಗೋಬರಕ್ ಹೊರಟ್ರೆ ಬ್ರೌನಿ ನನ್ಗಿಂತ ಫಸ್ಟ್ ಹೋಗ್ತಿದೆ. ಪುಡಿ ಮೀನು, ಜಿಲೇಬಿ, ಬಂಗಡೆ ಮೀನಿತ್ತು. ಇದನ್ನ ಇವರು ಮಂಗಳೂರಿಂದ ತರ್ಸೋದು, ಫ್ರೆಶ್ ಇರುತ್ತೆ ಅವಾಗ್ಲೂನು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಫಾಲೋ ಮಾಡಿ.